ನೋಡಿ, ಅಲ್ಲಿ ಪ್ರತಿಕೃತಿಯನ್ನೆಲ್ಲ ದಹಿಸಿ ಈ ಶಿವಸೇನೆ ಉದ್ಧವ್ ಶಿವಸೇನೆ ಬಣದಿಂದಲೇ ಅಲ್ಲೆಲ್ಲ ಅಷ್ಟೆಲ್ಲ ದೊಡ್ಡ ಹಂಗಾಮ ಆಗಿದ್ದು ಹೋದ ತಿಂಗಳು. ಸೊ ಅವರ ಪ್ರತಿಕೃತಿ ದಹಿಸೋದ್ರ ಮೂಲಕ ಆಕ್ರೋಶವನ್ನು ಕನ್ನಡಪರ ಹೋರಾಟಗಾರರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲ ಕಡೆಗಳಲ್ಲಿ ರಸ್ತೆಯನ್ನು ತಡೆಯೋದ್ರ ಮೂಲಕ ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಅಲ್ಲಲ್ಲಿ ಈಗಾಗಲೇ ಫೀಲ್ಡ್ಗೆ ಇಳಿದಿದ್ದಾರೆ. ನಾವು ಆಗಲೇ ಹೇಳಿದ ಹಾಗೆ ರಸ್ತೆ ತಡೆಯೋದು, ಪ್ರತಿಭಟನೆ ಮಾಡೋದು ಮತ್ತು ತಮ್ಮ ಸಿಟ್ಟನ್ನು ಪ್ರದರ್ಶನ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ MES ಇದೆಯಲ್ಲ, ಅದರಲ್ಲೂ ಈ ಶಿವಸೇನೆ ಪುಂಡರ ಬಳಗ ಇದೆಯಲ್ಲ, ಇದು ವಿಪರೀತವಾಗಿ ಆಗಾಗ ಭಾಷಾ ವಿಚಾರಕ್ಕೆ, ಗಡಿ ವಿಚಾರಕ್ಕೆ ಖ್ಯಾತೆ ತೆಕ್ಕೊಂಡು ಬರ್ತಾನೆ ಇರ್ತಾರೆ. ಸವಾರಿ ಮಾಡೋ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇವರ ವಿರುದ್ಧ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರ ವಿಫಲವಾಗಿದೆ ಅನ್ನೋದು ಆಕ್ರೋಶದ ಭಾಗ. ಸರ್ಕಾರ ಏನು ಮಾಡ್ಬೋದು ಅಂತ ನೀವು ಕೇಳ್ಬೋದು. ಸರ್ಕಾರಕ್ಕೆ ಆಯ್ಕೆಗಳಿದ್ದಾವೆ. MES ಹೆಸರಲ್ಲಿ ಆವಾಗವಾಗ ಕೆಲವರು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ಕೆಲವರು ಭಿಕ್ಷೆ ಎತ್ತೋದಕ್ಕೆ ಮುಂದಾಗ್ತಾರಲ್ಲಿ ಕಾರ್ಯಕರ್ತರು, MES ಕಾರ್ಯಕರ್ತರು. ಸೊ ಅವರನ್ನೆಲ್ಲ ಗಡಿಪಾರು ಮಾಡೋದಕ್ಕೆ ಅವಕಾಶ ಇರುತ್ತೆ. ಅವ್ರ ಮೇಲೆ ರೌಡಿ ಶೀಟರ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಅವಕಾಶ ಇದ್ರೂ ಬಳಸಿಕೊಳ್ತಾ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಎಷ್ಟು ಸಹಿಸಬೇಕು, ಎಷ್ಟು ನಮ್ಮ ತಾಳ್ಮೆಯ ಪರೀಕ್ಷೆ ಆಗುತ್ತೆ ಅನ್ನೋದು ಪ್ರಶ್ನೆ. ಹೋದ ತಿಂಗಳ ಇನ್ಸಿಡೆಂಟ್ ಅಂತೂ ಕನ್ನಡಿಗರು ಎಲ್ಲರೂ ಮರುಕಪಟ್ಟಿದ್ರು. ಆತಂದು ಏನು ತಪ್ಪಿತ್ತು? ಈಗ ಅವ್ರು ಡ್ಯೂಟಿಗೆ ತಂಪಾಡಕ್ಕೆ ತಾವು ವಾಪಸ್ ಹೋಗ್ತಾ ಇದ್ದಾರೆ. ಬಟ್ 1 ವಾರಗಳ ತನಕ ಅವ್ರು ಅನುಭವಿಸಿದಂತಹ ನರಕ ಇದೆಯಲ್ಲ, ಯಾವ ತಪ್ಪಿಗದು ಅನ್ನೋದು ಪ್ರಶ್ನೆ. ಮತ್ತು ಪದೇ ಪದೇ ಈ ಗಡಿ ವಿಚಾರದಲ್ಲಿ, ಭಾಷೆ ವಿಚಾರದಲ್ಲಿ ಖ್ಯಾತೆ ತೆಕ್ಕೊಂಡು ಬರ್ತಾನೆ ಇರ್ತಾರೆ. ಮಹಾರಾಷ್ಟ್ರದವರು ಬರ್ತಾನೆ ಇರ್ತಾರೆ. ಸೊ ಅವರಿಗೆ ಪಾಠ ಕಲಿಸೋ ನಿಟ್ಟಿನಲ್ಲಿ ಸರ್ಕಾರ ವಿಫಲವಾಗಿದೆ, ಎಡವಿದೆ. ಇದು ನಮ್ಮ ಆಕ್ರೋಶದ ಭಾಗ ಅನ್ನೋದು ಕನ್ನಡಪರ ಹೋರಾಟಗಾರರು ಹೇಳ್ತಾ ಇರೋ ಮಾತು. ಹೀಗಾಗಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಟ್ ಬಂದ್ ಅಗತ್ಯ ಇದೆಯಾ ಅನ್ನೋದು ಕೇಳಿದಾಗ ಸಾರ್ವಜನಿಕರಿಂದ ಹಲವು ರೀತಿಯ ಅಭಿಪ್ರಾಯಗಳು ಬರುತ್ತೆ. ಕೆಲವರು ಹೌದು ಮಾಡಬೇಕು, ಇನ್ನೇನು ಮಾರ್ಗ ಇದೆ ಅವ್ರಿಗೆ ಪಾಠ ಕಲಿಸೋಕ್ಕೆ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಹೇಳ್ತಾರೆ ನಮಗೆ ನಾವೇ ಬಂದ್ ಮಾಡ್ಕೊಳ್ಳೋದ್ರಿಂದ, ಅಂದರೆ ನಮ್ಮ ಕೈ ಬೆರಳನ್ನು ನಾವೇ ಕತ್ತರಿಸ್ಕೊಳ್ಳೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ? ಲಾಸ್ ಆಗೋದು ಯಾರಿಗೆ? ನಮಗೆ ಆಗುತ್ತೆ. ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ಕೋಟಿ ಒಂದು ದಿನ ಎಲ್ಲ ವಹಿವಾಟು ಸ್ತಬ್ಧ ಆದರೆ ಬೊಕ್ಕಸಕ್ಕೆ ಲಾಸ್ ಆಗುತ್ತೆ. ಸೊ ಈ ಲಾಸಿಂದ ಮಹಾರಾಷ್ಟ್ರಕ್ಕೆ ಏನಾದರೂ ಫರಕ್ ಬೀಳುತ್ತಾ ಅಂತ ಕೇಳಿದ್ರೆ ಇಲ್ಲ. ಸೊ ಬಂದ್ ಯಾಕೆ ಅನ್ನೋದು ಪ್ರಶ್ನೆ ಜನರದ್ದು, ಕೆಲವರದ್ದು. ಇನ್ನು ಕೆಲವರು ಹಾಗೆ ಏನು ಮಾರ್ಗ ಇದೆ ಅಂತ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಮಧ್ಯ ಕರ್ನಾಟಕ ಹೆಬ್ಬಾಗಿಲು ದಾವಣಗೆರೆಯಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ. ಟಯರ್ಗೆ ಬೆಂಕಿ ಹಚ್ಚೋದ್ರ ಮೂಲಕ ಬೆಳ್ಳಂ ಬೆಳಗ್ಗೆ ಬನ್ನ ಕಾವನ್ನು ಹೆಚ್ಚು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಕನ್ನಡಪರ ಹೋರಾಟಗಾರರು. ಟಯರ್ಗೆ ಬೆಂಕಿ ಹಚ್ಚಿ ನಡು ರಸ್ತೆಯಲ್ಲಿ ಅದನ್ನಿಟ್ಟು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಸೊ ಬೆಳಗ್ಗೆನೆ ಬನ್ನ ಬಿಸಿ ಅಥವಾ ಪ್ರತಿಭಟನೆಯ ಬಿಸಿ ದಾವಣಗೆರೆ ಜಿಲ್ಲೆಯಲ್ಲಿ ಕೂಡ ಕಾಣಿಸ್ತಾ ಇದೆ. ನಿನ್ನೆ ಕೂಡ ಸುಮಾರು ಜನ ಹೇಳ್ತಾ ಇದ್ರು ನಮ್ಮ ಪ್ರತಿನಿಧಿ ಜೊತೆ ಮಾತಾಡ್ತಾ, ಬಂದ್ ನಾಳೆ ಯಶಸ್ವಿ ಆಗುತ್ತೆ, ಜಿಲ್ಲೆಯನ್ನು ಬಂದ್ ಮಾಡೋದ್ರಲ್ಲಿ ನಾವು ಸಾಕಾರಗೊಳ್ತೀವಿ ಅಂತ. ಸೊ ಆರಂಭಿಕ ಹಂತದಲ್ಲಿ ಟೈರ್ಗೆ ಬೆಂಕಿ ಹಚ್ಚೋದ್ರ ಮೂಲಕ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಕನ್ನಡಪರ ಹೋರಾಟಗಾರರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕೂಡ ಅಲ್ಲಿ ರಸ್ತೆಯನ್ನು ಕೂಡ ನೀವು ಗಮನಿಸಿದ್ರೆ ಅಷ್ಟಾಗಿ ಜನರ ಓಡಾಟ ಇಲ್ಲ. ಸಾಮಾನ್ಯವಾಗಿ ಈ ಟೈರ್ 2 ಸಿಟಿನಲ್ಲೆಲ್ಲ ಈ ಗೂಡ್ಸ್ ವೆಹಿಕಲ್ಸ್ ಬಿಟ್ಟರೆ ಅಥವಾ ಈ ಟೂರಿಸ್ಟ್ ವೆಹಿಕಲ್ಸ್ ಬಿಟ್ಟರೆ ಅಷ್ಟಾಗಿ 6:15, 6:30 ಅಥವಾ 7 ಗಂಟೆ ಅಷ್ಟೊತ್ತಿಗೆ ಡಿಫೈನ್ ಮಾಡೋಕ್ಕಾಗಲ್ಲ. ಬಂದು ಸಕ್ಸಸ್ ಆಗ್ತಾ ಇದೆ, ಆರಂಭಿಕ ಯಶಸ್ಸು ಸಿಗ್ತಾ ಇದೆ ಅಂತ ಡಿಫೈನ್ ಮಾಡೋಕ್ಕಾಗಲ್ಲ, ಅಂದರೆ ಕನ್ಕ್ಲೂಷನಿಗೆ ಬರೋಕ್ಕಾಗಲ್ಲ. ಬಟ್ ಅಲ್ಲಲ್ಲಿ ಪ್ರತಿಭಟನೆಗಳಂತೂ ಸಾಕ್ತಾ ಇರೋದು ನಿಶ್ಚಿತ. 6 ಗಂಟೆಯಿಂದಲೇ ಪ್ರತಿಭಟನೆಯ ಸ್ವರೂಪ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಾ. ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಬಂದು ಯಾಕೆ ಮಾಡ್ತಾರೆ? ನಮ್ಮ ಆಕ್ರೋಶದ ಪ್ರತಿಬಿಂಬ ಅದು. ನಾವು ನಮ್ಮ ಅಸ್ಮಿತೆ ವಿಚಾರದಲ್ಲಿ ಸುಮ್ಮನೆ ಕೂತ್ಕೊಳ್ಳೋರಲ್ಲ ಅನ್ನುವಂತಹ ಸಂದೇಶವನ್ನು ಸರ್ಕಾರಕ್ಕೂ ಕೊಡಬೇಕು, ಪಕ್ಕದ ರಾಜ್ಯಕ್ಕೂ ಕೊಡಬೇಕು. ಅದು ಬಂದೊಂದು ಮಾರ್ಗವ ಗೊತ್ತಿಲ್ಲ. ಸಾತ್ವಿಕ ಪ್ರತಿಭಟನೆ ಮಾಡೋದಕ್ಕೂ ಅವಕಾಶ ಇದೆ. ಶ್ರಮದಾನ ಅಂತ ನಾವು ಅದನ್ನು ಕರಿತೀವಿ. ಅಂದರೆ ಒಂದು 2 ಗಂಟೆ ಜಾಸ್ತಿ ಕೆಲಸ ಮಾಡಿಬಿಟ್ಟು ರಾಜ್ಯದ GDPಗೆ ಕೊಡುಗೆ ಕೊಟ್ಟರೆ ಅದೊಂದು ಸಾತ್ವಿಕ ಹೋರಾಟ. ನೀವು ನಮಗೆ ಬುದ್ಧಿ ಕಲಿಸ್ತೀರ, ನಾವು ನಿಮಗೆ ನಿಮ್ಮ GDPನ ಕ್ರಾಸ್ ಓವರ್ ಮಾಡ್ತೀವಿ ಅಥವಾ ನಿಮ್ಮ ಫೈನಾನ್ಷಿಯಲ್ ಕ್ಯಾಪಿಟಲ್ ಅನ್ನುವಂತಹ ಕೊಂಬೇನಿದೆ ಅದನ್ನು ಕಿತ್ಕೊಳ್ತೀವಿ ಅಂತ ಸಂದೇಶ ಕೊಡೋದು ಸಾತ್ವಿಕ ಹೋರಾಟ. ಅದಿಲ್ಲಿ ತನಕ ಯಾವುದೇ ರಾಜ್ಯದಲ್ಲಿ ಆಗಿಲ್ಲ. ಸಿಟ್ಟು ಬಂದರೆ ಬಂದ್ ಮಾಡೋದು ಅಷ್ಟೇ ಅನ್ನೋದು ಒಂದು ಮಾರ್ಗ ಕೆಲವರಿಗೆ. ಕೆಲವು ಕಡೆಗಳಲ್ಲಿ ಕನ್ನಡಪರ ಹೋರಾಟಗಾರರು ಈಗ ಬಸ್ ಆಪರೇಟ್ ಮಾಡ್ತಾ ಇದ್ರಲ್ಲ ಚಾಲಕರು, ಅವರನ್ನು ಕೂಡ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ ಬಂದ್ ಮಾಡ್ತಾ ಇದ್ದೀವಿ ನಾವು? ಯಾಕೆ ನೀವು ಬಸ್ ಆಪರೇಟ್ ಮಾಡ್ತಾ ಇದ್ದೀರಾ? ಮತ್ತು ನಾವು ಬಂದ್ ಕರೆ ಕೊಟ್ಟು ಏನರ್ಥ ಅಂತ ತಮ್ಮ ಸಿಟ್ಟನ್ನು ಹೊರ ಹಾಕ್ತಾ ಇದ್ದಾರೆ, ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ನಮ್ಮೆಲ್ಲರಿಗೋಸ್ಕರ ಅಲ್ವಾ ಈ ಬಂದು, ನಮ್ಮೆಲ್ಲರದ್ದು ಆಕ್ರೋಶದ ಭಾಗ ಅಲ್ವಾ ಇದು ಅಂತ ಕೆಲ ಕಡೆಗಳೆಲ್ಲ ವಾಗ್ವಾದ ನಡೆಸ್ತಾ ಇದ್ದಾರೆ. ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ.